ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಅನಾಮಿಕಾ ಅನು. ಅಭಿವ್ಯಕ್ತಿ ಕಥಾಲೋಕಕ್ಕೆ ಸ್ವಾಗತ. ಇನ್ನೂ ಯಾರೆಲ್ಲ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರೋತ್ಸಾಹ ನೀಡಿ. ಇಲ್ಲಿ ಪ್ರಸಾರವಾಗುವ ಕಥೆಗಳನ್ನು ಕೇಳಿ ನಿಮಗೆ ಇಷ್ಟವಾದರೆ ಲೈಕ್ ಕೊಟ್ಟು ಕಮೆಂಟ್ ಮಾಡಿ, ಹೆಚ್ಚು ಹೆಚ್ಚು ಶೇರ್ ಮಾಡುವುದರ ಮೂಲಕ ನಮಗೆ ಮತ್ತಷ್ಟು ಪ್ರೋತ್ಸಾಹ ನೀಡೋದನ್ನು ಮರಿಬೇಡಿ. ಬಾಳದೋಣಿಯಲ್ಲಿ ಕಥೆಯ 42ನೇ ಅಧ್ಯಾಯವನ್ನು ನೀವೆಲ್ಲರೂ ಕೇಳಿ ಆನಂದಿಸಿದ್ದೀರಾ ಅಂತ ಭಾವಿಸ್ತೇನೆ. ಹಾಗಾದರೆ 43ನೇ ಅಧ್ಯಾಯವನ್ನು ಶುರು ಮಾಡೋಣ. ಗಾಯನಾಳನ್ನು ಕರ್ಕೊಂಡು ಬರಲು ಪಾರ್ಥ ರೂಮ್ಗೆ ಹೋದರೆ ಸುಲೋಚನಾ, ದಾಮೋದರ ಮತ್ತು ಸರ್ವಮ್ಮ ಪ್ರಮೀಳಾ ಜೊತೆ ಏನು ಮಾತಾಡಬೇಕು ಅಂತ ಮಾತಿಗಾಗಿ ತಡ್ಕಾಡೋ ಹಾಗಾಗಿತ್ತು. ಗೋಡೆಯ ಮೇಲೆ ತೂಗು ಹಾಕಿದ್ದ ಮನೆಯ ಹಿರಿಯರ ಫೋಟೋಗಳನ್ನು ನೋಡ್ತಾ, ನೀವು 3 ಜನ ದೈವಾಂಶ ಸಂಭೂತರು, ನನ್ನ ಮಗಳಿಗೆ ನೀವೇ ರಕ್ಷಣೆ ಕೊಡಬೇಕು, ಸುಲೋಚನಾ ತಮ್ಮ ಮನಸ್ಸಿನಲ್ಲೇ ಬೇಡ್ಕೊಂಡ್ರು. ಶೋಭಾ ತಂದುಕೊಟ್ಟ ಕಾಫಿ ಕುಡಿತಿರಬೇಕಾದ್ರೆ ಬಂದ ನಾರಾಯಣರು ಆತ್ಮೀಯತೆಯಿಂದ ಮಾತನಾಡಿಸಿದ್ರು. ಆಗ ತಾನೇ ಎಚ್ಚರವಾಗಿದ್ದ ಗಾಯನ ಟೈಮ್ ನೋಡಿ, ಅಯ್ಯೋ ಇಷ್ಟು ಲೇಟಾಗಿದೆ, ಇವತ್ತು ಎಚ್ಚರನೇ ಆಗಲಿಲ್ಲ ಎಂದುಕೊಂಡೇ ಎದ್ದು ಕುಳಿತು ಕರಾಗ್ರೆ ವಸತೆ ಲಕ್ಷ್ಮಿ ಶ್ಲೋಕವನ್ನು ಹೇಳಿಕೊಂಡು ಕುಳಿತಿದ್ಲು. ಪಾರ್ಥ ಬಂದವನೇ ಗಾಯನಾಳ ಪಕ್ಕ ಕುಳಿತು ಹೆಗಲು ಬಳಸಿ ಕಣ್ಮುಚ್ಚಿದ್ದ. ಏನು ಸರ್ಪ್ರೈಸಾ ಪಾರ್ಥ ಅವರೇ ಎಂದಳು ಗಾಯನ. ಏನಂತ ಗೆಸ್ ಮಾಡಿ ನೋಡೋಣ ಎಂದ ಪಾರ್ಥ. ಏನೋ ತಂದಿರ್ತೀರಾ, ಏನಂತ ಗೆಸ್ ಮಾಡೋದು, ಮಗುಗೆ ಅಂತ ಏನಾದರೂ ತಂದಿದ್ದೀರಾ ಎಂದಳು ಗಾಯನ. ಮಗುಗಲ್ಲ, ಮಗು ಅಮ್ಮಂಗೆ ಎಂದು ಪಾರ್ಥ ಹೇಳಿದ್ರೆ, ನಂಗ ಮಗುಗೆ ಸ್ವೆಟರ್ ಹಾಕೋಕೆ ಉಲ್ಲನ್ ತಂದಿದ್ದೀರಾ ಎಂದಳು ಗಾಯನ. ಅಲ್ಲ ಬೇರೆ, ಗೆಸ್ ಮಾಡಿ ಎಂದ ಪಾರ್ಥ ಅವಳ ಕಣ್ಮುಚ್ಚಿಯೇ. ಗೊತ್ತಾಗ್ತಾ ಇಲ್ಲ, ಅದೇನು ಅಂತ ನೀವೇ ಹೇಳಿಬಿಡಿ ಎಂದಳು ಗಾಯನ. ಬನ್ನಿ ನನ್ನ ಜೊತೆ ಎನ್ನುತ್ತಾ ಕಣ್ಮುಚ್ಚಿಕೊಂಡೇ ನಡುಮನೆಗೆ ಕರೆದುಕೊಂಡು ಬಂದು ಎಲ್ಲರ ಮುಂದೆ ನಿಲ್ಲಿಸಿ ಕಣ್ಬಿಟ್ಟು ನೋಡಿದವಳಿಗೆ ತನ್ನ ಕಣ್ಣನ್ನು ತಾನೇ ನಂಬಲಾಗಲಿಲ್ಲ. ಅಪ್ಪ, ಅಮ್ಮ, ಅಜ್ಜಿ ಯಾವಾಗ ಬಂದ್ರಿ ಎಂದು ಕಣ್ತುಂಬಿಕೊಳ್ಳುತ್ತಾ ತಾಯಿಯ ಪಕ್ಕ ಕೂತಳು. ಈಗ 10 ನಿಮಿಷ ಆಯಿತು ಬಂದು. ಹೇಗಿದೀಯ ನೀನು? ವಿಷಯ ಕೇಳಿ ಸಂತೋಷ ಆಯಿತು. ನೋಡು, ನಿನಗಿಷ್ಟ ಅಂತ ಎಲ್ಲ ತಿಂಡಿಗಳನ್ನು ಮಾಡ್ಕೊಂಡು ಬಂದಿದ್ದೀವಿ, ತಿನ್ನು ಎಂದರು ಸುಲೋಚನಾ, ಸರ್ವಮ್ಮ ಇಬ್ಬರೂ ಒಟ್ಟಿಗೆ. ಮೈಕೈ ತುಂಬಿಕೊಂಡಿದ್ದ ಗರ್ಭಿಣಿ ಮಗಳನ್ನು ನೋಡಿ ಕಣ್ತುಂಬಿಕೊಂಡ ದಾಮೋದರ ಗಿರೀಶ್ನಂತ ಕೆಟ್ಟವನ ಕೈ ತಪ್ಪಿ ಆಚಾರರ ಮನೆಗೆ ಸೊಸೆಯಾಗಿದ್ದಕ್ಕೆ ಸಂತಸಪಟ್ಟರು. ಪಾರವಜ್ಜಿ ಮಾತು ನಿಜ, ನಮ್ಮನೆಯಲ್ಲಿ ಎಷ್ಟಿದ್ರೂ ತವರಿನ ಸೆಳೆತಾನೆ ಅಂಥದ್ದು ಎಂದುಕೊಂಡ ಪಾರ್ಥ. ಗಾಯನಾಳಿಗೆ ತನ್ನವರ ಜೊತೆ ಸಮಯ ಕಳೆಯಲು ಬಿಟ್ಟು ಯಾರೋ ರೋಗಿಗಳು ಬಂದಿದ್ದರಿಂದ ಹೊರ ನಡೆದ. ಗಾಯನ, ಹೀಗೆ ಕೂರಿಸ್ಕೊಂಡೇ ಮಾತಾಡಿಸ್ತಾ ಇರ್ತೀಯೋ, ತಿಂಡಿ ಕರಿತೀಯೋ ಎಂದ ಪ್ರಮೀಳಾ. ನೀನು ಕೂಡ ಇನ್ನೂ ಹಾಲು ಕುಡ್ದಿಲ್ಲ, ದೇವ್ರ ಪೂಜೆ ಮಾಡಿ ತಿಂಡಿ ಮಾಡಿಲ್ಲ ಎಂದರು. ಅಯ್ಯೋ ನೋಡಿ, ನಿಮ್ಮನ್ನೆಲ್ಲ ನೋಡಿದ ಖುಷಿಗೆ ಹಾಗೆ ಮಾತಾಡ್ತಾ ಕೂತ್ಕೊಂಡೆ. ಕೂತಿರಿ, ಸ್ನಾನ ಮಾಡ್ಕೊಂಡು ಬರ್ತೀನಿ ಎಂದು ಗಾಯನ ಎದ್ದೋದ್ರೆ ಸುಲೋಚನಾ ಮಗಳ ಜೊತೆ ಎದ್ದರು ಹೋಗಲು. ಸರ್ವಮ್ಮ, ದಾಮೋದರ ನಾರಾಯಣರ ಜೊತೆ ಮಾತನಾಡುತ್ತಾ ಕುಳಿತರು. ಪ್ರಮೀಳಾ ತಿಂಡಿ ಮಾಡಿಸಲು ಕಿಚನ್ ಕಡೆ ನಡೆದರು. ಮಗಳ ಜೊತೆ ಹೋದ ಸುಲೋಚನಾ, ಗಾಯಿ ನಿಂತಾವೇನೋ ಕೇಳ್ತೀನಿ, ದಿಟ ಹೇಳ್ತೀಯಾ ಎಂದರು. ಕೇಳಮ್ಮ, ಅದೇನು ಎಂದಳು ಗಾಯನ ಸ್ನಾನಕ್ಕೆ ಬಟ್ಟೆಗಳನ್ನು ಎತ್ಕೊಳ್ತಾ. ನಿನ್ನತ್ತಿಗೆ ನಿನ್ನ ಹತ್ರ ಚೆನ್ನಾಗಿದ್ದಾಳಾ ಹುಬ್ಬೇರಿಸಿ ಅನುಮಾನದಿಂದ ಕೇಳಿದರು. ಮೊದಲೆಲ್ಲ ಸ್ವಲ್ಪ ಕೊಂಕು ಮಾತಾಡೋರಮ್ಮ, ಅವರಿಗೂ ಪಾರ್ಥ ಅವರು ಸ್ವರ್ಣನ್ ಮದುವೆ ಆಗಲಿಲ್ಲ ಅನ್ನೋ ಬೇಜಾರಿತ್ತಲ್ಲ, ಆದರೆ ಪ್ರೆಗ್ನೆಂಟ್ ಆದಮೇಲೆ ತುಂಬ ಚೆನ್ನಾಗಿ ನೋಡ್ಕೋತಿದ್ದಾರೆ. ನನ್ನ ಮೇಲೆ ಬೇಜಾರಿದ್ರೂ ಪಾರ್ಥ ಅವ್ರ ಮೇಲೆ ಪ್ರೀತಿ ಇದೆಯಲ್ಲ ಎಂದಳು ಗಾಯನ. ಸಾಮಾನ್ಯದವಳಲ್ಲ ಅವಳು, ನೀನು ಹುಷಾರಾಗಿರು ಎಂದರು ಸುಲೋಚನಾ. ಅಮ್ಮನೋರಿದಾರು ಬಿಡಮ್ಮ, ನೋಡ್ಕೋತಾರೆ. ಪಾರವಜ್ಜಿ ಹೇಳಿದೆ, ಯಾವುದ್ರ ಬಗ್ಗೆನೂ ತಲೆ ಕೆಡಿಸ್ಕೊಂಡು ಯೋಚನೆ ಮಾಡಬೇಡ ಅಂತ. ನನಗೂ ಮೊದಲೆಲ್ಲ ಅನುಮಾನಗಳು ಬರೋವು, ಈಗದೆಲ್ಲ ಏನಿಲ್ಲ. ನಾನು ಚೆನ್ನಾಗಿದ್ದೀನಿ, ನನ್ನ ಬಗ್ಗೆ ಯೋಚನೆ ಮಾಡಬೇಡ. ನೀವು ಹೇಗಿದ್ದೀರಾ? ಅಪ್ಪ ಡೈಲಿ ಕೆಲಸಕ್ಕೆ ಹೋಗುತ್ತಾ? ಗಿರೀಶ ಏನಾದರೂ ತೊಂದರೆ ಕೊಡ್ತಾನಾ ಎಂದಳು ಗಾಯನ. ಜೀವನಕ್ಕೇನು ತೊಂದರೆ ಇಲ್ವೇ, ಗಿರಿ ಬಂದು ತಪ್ಪಾಯಿತು ಕ್ಷಮಿಸು ಅಂತ ಕೇಳ್ದ ಅಷ್ಟೇ. ಹಾಗಂತ ಕೇಳೋದು ಮರ್ತಿದ್ದೆ ಗಾಯಿ. ಬಾಣಂತನಕ್ಕೆ ತವ್ರ ಮನೆ ಕಳಿಸ್ತಾರಾ? ಅಳಿಯಂದ್ರನ್ನು ಕೇಳಲ್ಲ ಎಂದರು ಸುಲೋಚನಾ. ನಾನು ಅದ್ರ ಬಗ್ಗೆ ಯೋಚನೆ ಮಾಡಿಲ್ಲ ಅಮ್ಮ, ಬರೋಕ್ಕೆ ನನಗೂ ಆಸೆನೇ, ಆದರೆ ಪಾರವಜ್ಜಿನೊಂದು ಮಾತು ಕೇಳಬೇಕು ಎಂದಳು ಗಾಯನ. ಮಗಳು ಗಂಡನನ್ನು ಕೇಳಬೇಕು ಎಂದಿದ್ರೆ ಬೇರೆ ವಿಷಯ, ಆದರೆ ಯಾರೂ ಇರದ ಗುಡಿಸ್ಲಲ್ಲಿ ವಾಸ ಮಾಡೋ ಪಾರವನನ್ನು ಕೇಳಬೇಕು ಎಂದಾಗ ಸುಲೋಚನಾರಿಗೆ ಕೋಪ ಬಂದಿತ್ತು. ಅಲ್ಲ ಕಣೆ ಗಾಯಿ, ಪಾರವ ಭಾಗೀರಥಮ್ಮನವ್ರ ಹತ್ರ ಸಹಾಯಕ್ಕಿದ್ದೆ ಹೆಂಗ್ಸು, ಅವರೇ ನೀ ಮನೆ ಯಜಮಾನಿನ, ಅವ್ರನ್ನ ಕೇಳಬೇಕು ಅಂತೀಯಾ? ನಿನ್ನ ಗಂಡನ್ನೋ ಪ್ರಮೀಳನ್ನೋ ಕೇಳಬೇಕು ಅಂದರೆ ಒಪ್ಕೊಳ್ಳೋಣ, ಅದ್ಬಿಟ್ಟು ಮನೆ ಕೆಲಸದವ್ರನ್ನೆಲ್ಲ ತಲೆ ಮೇಲೆ ಕೂರಿಸ್ಕೋಬೇಡ. ಭಾಗೀರಥಮ್ಮನವರು ಹೇಗಿದ್ರು ಗೊತ್ತಾ?
ಅದೇನು ಗತ್ತು ಗಾಂಭೀರ್ಯ ಅವರದ್ದು. ನೀನು ಹಾಗೇ ಇರೋದು ಕಲಿ. ನೀನು ಈ ಮನೆ ಸೊಸೆ ಅಷ್ಟೇ ಅಲ್ಲ, ಯಜಮಾನಿ ಕೂಡ. ಬಡವ್ರ ಮನೆಯಿಂದ ಬಂದಿರೋಳು ಅಂತ ಇನ್ನೂ ನಮ್ಮನೇಲಿದ್ದಾಗೆ ಇದೆಯಲ್ಲ, ಹಾಗೇ ಇರಬೇಡ. ಆಚಾರ್ಯ ಮನೆಗೆ ತಕ್ಕಂತೆ ಇರೋದು ಕಲಿ ಎಂದರು ಸುಲೋಚನಾ. ಅಮ್ಮ ಫಸ್ಟ್ ಟೈಮ್ ಮನೆಗೆ ಬಂದಿದ್ದಾಳೆ, ತಿರುಗಿ ಮಾತಾಡಿದ್ರೆ ಬೇಜಾರು ಮಾಡ್ಕೋತಾಳೆ. ಅವಳು ಹೇಳಿದಕ್ಕೆಲ್ಲ ಹ್ಞೂ ಅಂದ್ಕೊಂಡು ಬಿಡೋಣ ಅಂದುಕೊಂಡು, ಹ್ಞೂ ಸರಿನಮ್ಮ, ನೀನು ಹೇಳ್ದಾಗೆ ಇರ್ತೀನಿ. ನೀನು ಕೂತಿರು, ಸ್ನಾನ ಮಾಡಿ ಬರ್ತೀನಿ ಎಂದು ಬಟ್ಟೆಗಳನ್ನು ಎತ್ಕೊಂಡು ಹೋದ್ಲು ಗಾಯನ. ಮಗಳು ಹೋದ ಬಳಿಕ ಮಗಳ ಕೋಣೆಯ ಸುತ್ತ ಒಮ್ಮೆ ಕಣ್ಣಾಡಿಸಿದವರು, ನಾವು ಕನಸಿನಲ್ಲೂ ಗಾಯಿನ ಇಷ್ಟು ಶ್ರೀಮಂತರ ಮನೆಗೆ ಕೊಟ್ಟು ಮದುವೆ ಮಾಡೋಕ್ಕೆ ಆಗಲಿಲ್ಲ. ಅಮ್ಮನವರ ಮೇಲಿನ ಅವಳ ಭಕ್ತಿಗೆ ಮೆಚ್ಚಿ ಅಮ್ಮನವರೇ ಕೊಟ್ಟ ಜೀವನ ಇದು. ಆದರೆ ಈ ಮನೆಗೆ ತಕ್ಕಂತೆ ಗತ್ತಿನಿಂದ ಇರೋದು ಇವಳಿಗೆ ಬರಲ್ಲ, ಎಲ್ಲ ಅವ್ರ ಅಪ್ಪನಂಗೆ. ಪ್ರಮಿಳನ್ನು ನೋಡಿ ಕಲ್ತ್ಕೋಬಾರ್ದಾ ಎಂದುಕೊಳ್ಳುವಾಗಲೇ ಗಾಯನ ಸ್ನಾನಕ್ಕೋದ್ಲಾ ಎನ್ನುತ್ತಾ ಪ್ರಮಿಳಾ ಬಂದಳು. ಹಾಂ, ಈಗಷ್ಟೇ ಹೋದ್ಲು ಎಂದರು ಸುಲೋಚನಾ. ಗೆಳತಿಯರು ಇಬ್ಬರೇ ಆದಾಗ ಸುಲೋಚನಾರಿಗೆ ಮಾತನಾಡಲು ಕೊಂಚ ಅಳುಕು ಕಾಡಿತ್ತು. ಆದರೂ ಗಾಯನನ್ನು ನಮ್ಮ ಮನೆಗೆ ಬಾಳಂತನ ಕಳಿಸಿ ಎಂದರು, ಏನಾದರೂ ಮಾತಾಡಬೇಕಲ್ಲ ಅಂತ. ಇದೇನು ಸುಲೋಚನಾ, ನೇರ ಮಗಳನ್ನ ಬಾಣಂತನ ಕರ್ಕೊಂಡು ಹೋಗೋ ಮಾತಾಡ್ತಾ ಇದ್ದೀಯಾ ಎಂದರು ಪ್ರಮಿಳಾ. ಇಲ್ಲಿ ಮಗಳು ಚೆನ್ನಾಗಿದ್ದಾಳೆ, ಹಳೆ ಪ್ರಮಿಳಾ ಹೇಗಾದರೂ ಇರಲಿ. ಈಗಿನ ಪ್ರಮಿಳಾ ನನ್ನ ಮಗಳ ಜೊತೆ ಚೆನ್ನಾಗಾಗೋವರೆಗೂ ಏನು ಮಾತಾಡಲಿ? ಹಾಗೊಂದು ವೇಳೆ ಆದರೂ ಅಮ್ಮನವ್ರಿದಾರಲ್ಲ, ನೋಡ್ಕೋತಾರೆ. ಎಲ್ಲ ಭಾರ ಅವ್ರ ಮೇಲೆ ಹಾಕಿದ್ದೀನಿ ಎಂದರು ಸುಲೋಚನಾ. ಗಾಯನ ನಮ್ಮನೆ ಮಾಲು, ಅವಳನ್ನು ಜೋಪಾನ ಮಾಡೋದು ನಮ್ಮ ಜವಾಬ್ದಾರಿ. ಅಪ್ಪ ಅಮ್ಮ ಇದ್ದಿದ್ರೆ ಏನು ಮಾಡೋರೋ, ಮನೆ ಯಜಮಾನಿಯಾಗಿ ನಾನು ಅದನ್ನೇ ಮಾಡ್ತಾ ಇದ್ದೀನಿ. ನೀನೇ ನಿನ್ನ ಮಗಳ ಬಗ್ಗೆ ಯೋಚನೆ ಮಾಡಬೇಡ. ಹಾಗೆ ಬಾಣಂತನಕ್ಕೆ ಕಳಿಸೋಕ್ಕಾಗಲ್ಲ, ಬೇಕಾದರೆ ನೀನೇ ಬಂದಿಲ್ಲಿರು ಎಂದರು ಪ್ರಮಿಳಾ ಅಷ್ಟು ಹೇಳಿದ ಮೇಲೆ ಬಲವಂತ ಮಾಡೋದಕ್ಕೆ ಹೋಗಲಿಲ್ಲ. ಮಗಳು ಸಾಮಾನ್ಯ ಗರ್ಭಿಣಿಯಲ್ಲ, ಆಚಾರ್ಯ ಮನೆ ಕುಡೀನು ಹೊತ್ತಿದ್ದಾಳೆ. ಅಮ್ಮನವರ ಚಿತ್ತ ಏನಿದೆಯೋ ಎಂದುಕೊಂಡು ಸುಮ್ಮನಾದರು. ಗಾಯನ ಸ್ನಾನ ಮಾಡಿ ಪೂಜೆ ಮುಗಿಸಿ ಬಂದ ಮೇಲೆ ಎಲ್ಲರೂ ಒಟ್ಟಿಗೆ ಕುಳಿತು ತಿಂಡಿ ತಿಂದರು. ದಾಮೋದರರಿಗೆ ಬ್ರಹ್ಮಗಿರಿಯಲ್ಲಿ ಪರಿಚರಿತರಿಗೇನೂ ಕಡಿಮೆ ಇರಲಿಲ್ಲ. ಮನೆಯೊಳಗೆ ಸುಮ್ಮನೆ ಕುಳಿತಿರಲು ಬೇಸರವಾಗಿ ಎದ್ದು ಹೋದರು. ಸರ್ವಮ್ಮ, ಸುಲೋಚನಾ ಗಾಯನಾಳ ಜೊತೆ ರೂಮ್ ಸೇರಿಕೊಂಡು ಮಾತನಾಡ್ತಾ ಇದ್ರು. ಪ್ರಮಿಳಾ ಮಧ್ಯಾಹ್ನಕ್ಕೆ ಹಬ್ಬದಡುಗೆ ಮಾಡಲು ಶೋಭಾಗ್ ಹೇಳಿ ಕೆಲಸದ ನಿಮಿತ್ತ ಹೊರಗಡೆ ಹೋದರು ನಾರಾಯಣರೊಂದಿಗೆ. ಭಾರತ ತನ್ನ ಪಾಡಿಗೆ ತಾನು ರೋಗಿಗಳಿಗೆ ಚಿಕಿತ್ಸೆ ಕೊಡ್ತಾ ಇದ್ದ. ಗಾಯಿ, ಮನೆ ವ್ಯವಹಾರ ಎಲ್ಲ ಪ್ರಮಿಳಂದೇನಾ ಎಂದರು ಸುಲೋಚನಾ. ಅಕ್ಕ ತಮ್ಮ ಇಬ್ಬರು ಸೇರ್ ಮಾಡ್ತಾರಮ್ಮ. ಭಾರತ ಅವರು ಇಷ್ಟು ದಿನ ಅಭ್ಯಾಸ ಮಾಡ್ತಿದ್ರಲ್ವಾ, ಅತ್ತಿಗೆನೇ ನೋಡ್ಕೋತಿದ್ರು ಎಲ್ಲ ಎಂದಳು ಗಾಯನ ಕಿತ್ತಲೆ ಹಣ್ಣನ್ನು ಬಿಡಿಸಿ ತಿನ್ನುತ್ತಾ. ಮತ್ತೆ ನೀನು ಎಂದರು ಸುಲೋಚನಾ. ನಾನೇನು ಮಾಡಲಿ ಎಂದಳು ಗಾಯನ ಸುಲೋಚನರ ಮಾತು ಅರ್ಥವಾಗದೆ. ನಿನ್ನ ಹತ್ರ ತಿಜೋರಿ ಬೀಗದ ಕೈ ಕೊಟ್ಟಿಲ್ವಾ ಎಂದರು ಸುಲೋಚನಾ. ನನಗ್ಯಾಕಮ್ಮ ತಿಜೋರಿಕಿ, ಏನು ಬೇಕಂದ್ರೂ ಭಾರತ ಅವ್ರ ಜೊತೆಲೇ ಕರ್ಕೊಂಡು ಹೋಗಿ ಕೊಡಿಸ್ತಾರೆ. ಹಾಕೋತೀನಿ ಅಂದರೆ ಅತ್ತಿಗೆ ಒಡವೆ ಕೊಡ್ತಾರೆ, ಇನ್ನೇನು ಬೇಕು ಎಂದಳು ಗಾಯನ. ದಡ್ಡಿ ಕಣೆ ನೀನು, ಈ ಮನೆ ಸೊಸೆಯಾಗಿ ನೀನು ಎಲ್ಲ ನೋಡ್ಬಿರ್ಬೇಕಲ್ವಾ ಎಂದರು ಸುಲೋಚನಾ. ನನಗ್ಯಾಕಮ್ಮ ಅದೆಲ್ಲ, ಆದಷ್ಟು ಮನೆ ಕೆಲಸ. ನಿಮ್ಮ ಅತ್ತಿಗೆ ವ್ಯವಹಾರದಲ್ಲಿ ಮೋಸ ಮಾಡಿದ್ರೆ ಏನು ಮಾಡ್ತೀರಾ? ಬರಿಗೈಯಾಗಿ ಬೀದಿಗೆ ಬೀಳೋ ಪರಿಸ್ಥಿತಿ ಬಂದರೆ ಎಂದರು ಸುಲೋಚನಾ. ಇಷ್ಟು ದಿನ ಈ ಶ್ರೀಮಂತಿಕೆ ಹೆಸರು ಎಲ್ಲ ಇತ್ತ ಅಮ್ಮ, ಆವಾಗಲೂ ನಾವು ಬದುಕಿದ್ದೀವಿ ಅಲ್ವಾ. ಭಾರತ ಅವರನ್ನು ನಾನು ಮದುವೆ ಆಗುವಾಗ ಅವರೊಬ್ಬರು ಕ್ಯಾಬ್ ಡ್ರೈವರ್ ಆಗಿದ್ದರು. ಅವ್ರಿಗೂ ಕೂಡ ಕಷ್ಟದ ಜೀವನದ ಅನುಭವ ಇದೆ. ಜೀವನದ ಮಧ್ಯದಲ್ಲಿ ಬಂದಿದ್ದು ಮಧ್ಯನೇ ಹೋಗುತ್ತೆ ಅಂದರೆ ಹೋಗಲಿ ಬಿಡು, ಏನಿಲ್ಲ ಅಂದರೂ ನಮಗೆ ಬದುಕೋಗಿ ಬರುತ್ತೆ ಎಂದಳು ಗಾಯನ. ನಿನಗೆ ಹೇಳಿದ್ರೆ ಅರ್ಥ ಆಗಲ್ಲ. ದೇವರು ಯಾವುದನ್ನು ಸುಮ್ಮನೆ ಕೊಡಲ್ಲ, ಕೊಟ್ಟಿದ್ದಾನೆ ಅಂದರೆ ಅದನ್ನು ಉಳಿಸ್ಕೊಳ್ಳೋದು ಕಲೀರಿ, ದುರಹಂಕಾರ ಬೇಡ ಎಂದು ಸುಲೋಚನಾ ಹೇಳಿದ್ರೆ, ಕೊಟ್ಟಿರೋ ದೇವರಿಗೆ ಉಳಿಸ್ಕೊಡೋದು ಗೊತ್ತಿರುತ್ತೆ. ಏನಮ್ಮ ನೀನು ಮಗಳನ್ನ ನೋಡೋಕೆ ಅಂತ ಬಂದ್ಯಾ, ವ್ಯವಹಾರ ಕಲಿಸೋದಕ್ಕೆ ಬಂದ್ಯಾ? ಈ ಟೈಮ್ನಲ್ಲಿ ಇಲ್ಲದ ತಲೆನೋವು ಬೇಕಾ ಎಂದಳು ಗಾಯನ. ಅದು ನಿಜಾನೇ ಎಂದರು ಸುಲೋಚನಾ. ನಾನು ಸ್ನಾನ ಮಾಡ್ಕೊಂಡು ಬರ್ತೀನಿ ಎಂದು ಹೋಗಿ ಗಾಯನ ಸ್ನಾನ ಮಾಡಿ ಬಂದು ದೇವರ ಮನೆಯಲ್ಲಿ ದೀಪ ಹಚ್ಚಿದ್ರೆ ಅಮ್ಮನವರೇ ಕಾಪಾಡ್ತಾರೆ ಎಂದುಕೊಂಡರು ಸುಲೋಚನಾ. ತಿಂಡಿಯ ಬಳಿಕ ನಾರಾಯಣರು ಸ್ವರ್ಣಳನ್ನು ಕರೆದುಕೊಂಡು ಬರಲು ಹೊರಟರು. ಏನು ಸ್ವರ್ಣ, ಪ್ಯಾಕಿಂಗ್ ಮಾಡ್ತಾ ಇದ್ದೀಯಾ, ಬೇರೆ ಕಡೆ ಶಿಫ್ಟ್ ಆಗ್ತೀಯಾ? PGಯ ರೂಮ್ಮೇಟ್ ಹುಡುಗಿ ಕೇಳಿದ್ಲು. ನಮ್ಮ ಡ್ಯಾಡಿ ಬರ್ತಿದ್ದಾರೆ ಊರಿಗೆ ಕರ್ಕೊಂಡು ಹೋಗೋಕೆ, 1 ವೀಕ್ ಅಷ್ಟೇ ಬಂದ್ಬಿಡ್ತೀನಿ ಎಂದಳು ಸ್ವರ್ಣ. ಆದರೂ ಮೆಂಟಲಿ ನೀನು ತುಂಬ ಸ್ಟ್ರಾಂಗ್ ಇದೆಯಾ ಸ್ವರ್ಣ. ನನಗೂ ಲವ್ ಫೇಲ್ಯೂರ್ ಆಗಿತ್ತು, ಆಗ ನಾನು ಸೂಸೈಡ್ ಟ್ರೈ ಮಾಡಿದ್ದೆ. ಬಟ್ ನೀನು ಹಾಗಲ್ಲ, ಸ್ಟ್ರಾಂಗ್ ಆಗಿ ನಿಂತೆ, ಮೆಂಟಲಿ ತುಂಬ ಸ್ಟ್ರಾಂಗ್ ಆಗಿದೆಯಾ ಪ್ರಶಂಸೆ ನೀಡಿದ್ಲು. ವಿಷಾದದ ನಗುನಕ್ಕೂ, ಬೈ ಬರ್ತ್ ನಮ್ಮ ಜೊತೆ ಕೆಲವು ಸಂಬಂಧಗಳು ಬಂದಿರ್ತಾವೆ, ಅವರೆಲ್ಲ ಕೂಡ ನಮಗೆ ಪ್ರೀತಿ ಕೊಟ್ಟಿರ್ತಾರೆ. ಸಡನ್ ಆಗಿ ಅವರಲ್ಲಿ ಯಾರಾದರೂ ಡೆತ್ ಆದರೆ ಅವರಿಲ್ಲದೆ ನಾವಿಲ್ಲ ಅಂತ ಯಾರೂ ಸಾಯಲ್ಲ.
ಕಷ್ಟನೋ ಸುಖನೋ ಹೇಗೋ ಬದುಕ್ತೀವಿ. ಇದು ಕೂಡ ಹಾಗೇನೆ. ಮಧ್ಯದಲ್ಲಿ ಬಂದರೂ ಮಧ್ಯದಲ್ಲೇ ಹೋದ್ರು ಅಷ್ಟೇ. ಯಾರೋ ಒಬ್ಬರು ಇಲ್ಲ ಅಂದರೆ ನಮ್ಮ ಲೈಫ್ ಮುಗ್ದೇ ಹೋಯ್ತು ಅಂತ ಅಂದ್ಕೊಳ್ಳೋದು ಮೂರ್ಖತನ. ಮನುಷ್ಯ ಬರುವಾಗಲೂ ಒಂಟಿಯಾಗೆ ಬರೋದು, ಹೋಗುವಾಗಲೂ ಒಂಟಿಯಾಗೆ ಹೋಗೋದು. ಮಧ್ಯದಲ್ಲೇ ಸಂಬಂಧಗಳು ಬೆಸೆದುಕೊಳ್ಳೋದು. ಅವರವರ ಸ್ಟಾಪ್ ಬಂದಾಗ ಇಳಿದು ಹೋಗ್ತಾರೆ. ನಾವು ನಮ್ಮ ಸ್ಟಾಪ್ ಡೆಸ್ಟಿನಿ ಬರೋವರೆಗೂ ಟ್ರಾವೆಲ್ ಮಾಡ್ತಾನೇ ಇರಬೇಕು. ಲೈಫ್ ಇದು. ಲಾಸ್ಟ್ ಬ್ರೀತ್ವರೆಗೂ ನಮಗೆ ಪಾಠ ಕಲಿಸ್ತಾನೆ ಇರುತ್ತೆ. ನಾವು ಕಲ್ತ್ಕೋಬೇಕು ಅಷ್ಟೇ. ಫಾರಿನ್ಗೆ ಹೋಗಬೇಕು ಅನ್ನೋದು ನನ್ನ ಡ್ರೀಮ್. ಅದು ಅಮೋಘ್ ಪರಿಚಯ ಆದಮೇಲೆ ಹುಟ್ಟಿದ್ದಲ್ಲ, ಮೊದಲಿಂದ ಇದ್ದದ್ದು. ವೆನ್ ಅಮೋಘ್ ಫಾರಿನ್ ಬಗ್ಗೆ ಮಾತಾಡಿದ್ರೋ ಆಗ ಅಟ್ರ್ಯಾಕ್ಟ್ ಆದೆ, ನಿಜ. ಆದರೆ ಅದಕ್ಕಿಂತ ದೊಡ್ಡದೊಂದು ಪಾಠ ನಾನು ಕಲಿಯೋದಿತ್ತು ಎಂದಳು ಸ್ವರ್ಣ. ಏನು ಪಾಠ? ಲವ್ ಫೇಲ್ಯೂರ್ ಆಗಿ ಸಿಂಗಲ್ ಆಗಿ ಬದುಕೋದಾ ಎಂದಳು PG ಸ್ನೇಹಿತೆ. ನೋ, ನನಗೆ ಆಗ ನನ್ನ ಮೂಲದ ಬಗ್ಗೆ ಗೊತ್ತಿರಲಿಲ್ಲ. ವಿದೇಶಿ ಆಚರಣೆಗಳನ್ನು ಆಚರಿಸದೆ ತಮ್ಮತನನ ಬಿಟ್ಕೊಡದ ಅಪ್ಪಟ ದೇಶಭಕ್ತ ನಮ್ಮ ಗ್ರ್ಯಾಂಡ್ ಪೇರೆಂಟ್ಸ್. ವರ್ಷಗಳ ಹಿಂದೆ ಅವರೇ ಅಷ್ಟು ಸ್ಟ್ರಾಂಗ್ ಆಗಿರಬೇಕಾದ್ರೆ ಈಗ ಭಾರತ ಟೆಕ್ನಾಲಜಿ, ಸೈನ್ಸ್ ಯಾವುದರಲ್ಲಿ ಬೇರೆ ದೇಶಕ್ಕಿಂತ ಕಡಿಮೆ ಇದೆ? ಹೀಗಿರುವಾಗ ಏನೇ ಸಾಧಿಸೋದಿದ್ರೂ ನಮ್ಮ ನೆಲದಲ್ಲೇ ಸಾಧಿಸಬೇಕು. ಯಾಕೆ ಯಾವಾಗಲೂ ನಮ್ಮಿಂದ ನಾಲೆಡ್ಜ್, ಯುವಶಕ್ತಿ ಬೇರೆ ದೇಶಕ್ಕೆ ಟ್ರಾನ್ಸ್ಪೋರ್ಟ್ ಹಾಕಬೇಕು? ಬೇರೆ ದೇಶದವರೇ ಬಂದು ನಮ್ಮ ದೇಶದಲ್ಲಿ ವರ್ಕ್ ಮಾಡಲಿ. ಯಾವಾಗಲೂ ಎಕ್ಸ್ಪೋರ್ಟ್ ಮಾಡೋ ನಾವು ಇಂಪೋರ್ಟ್ ಮಾಡ್ಕೊಳ್ಳೋಣ ಎಂದಳು. ಸ್ವರ್ಣ ತನ್ನ ಕಣ್ಣಲ್ಲಿ ಭರವಸೆಯ ಬೆಳಕಿತ್ತು. PGಯ ಸ್ನೇಹಿತೆ ಚಪ್ಪಾಳೆ ತಟ್ತಾ, ವಾವ್ ಸ್ವರ್ಣ, ವಾಟ್ ಎ ಗ್ರೇಟ್ ಐಡಿಯಾ, ಸೂಪರ್ಬ್, ಐ ರಿಯಲಿ ಇಂಪ್ರೆಸ್ಡ್. ನಿನ್ನ ಪ್ಲ್ಯಾನ್ ಏನೇ ಇರಲಿ ಸಕ್ಸಸ್ ಆಗಲಿ ಅಂತ ಐ ವಿಶ್ ಯು ಹಾರ್ಟ್ಲಿ ಎಂದು ಮನದುಂಬಿ ಹಾರೈಸಿದ್ಲು. ತೇಜ ಕಾಲ್ ಮಾಡಿದ್ದ. ರಿಸೀವ್ ಮಾಡಿದ ಸ್ವರ್ಣ, ತೇಜ ಊರಿಗೆ ಹೊರಟ್ರಾ ನೀವು? ನಾನು ಪಿಕ್ ಮಾಡೋಕ್ಕೆ ಡ್ಯಾಡಿ ಬರ್ತಿದ್ದಾರೆ ಅಂತ ಹೇಳಿದ್ಲು. ಇಷ್ಟು ದಿನ ಸ್ವರ್ಣ ಎಂದರೆ ಭಾರತನ ಅಕ್ಕನ ಮಗಳು ಅಷ್ಟೇ ಎಂದುಕೊಂಡಿದ್ದವನಿಗೆ ತನಗೂ ಆ ಮನೆಗೂ ರಕ್ತ ಸಂಬಂಧವಿದೆ. ಪ್ರಮೀಳಾ ತನ್ನ ಅತ್ತೆ ಎಂದು ತಿಳಿದ ಮೇಲೆ ಸ್ವರ್ಣ ಅತ್ತೆ ಮಗಳು. ಸ್ವರ್ಣ ಎಂದಿನಂತೆ ತೇಜ ಅಂದರೂ ತೇಜನಿಗೆ ಆ ಧ್ವನಿಯಲ್ಲಿ ಹೊಸತನ ಕಾಣಿಸಿತ್ತು. ಅದನ್ನು ಕೇಳೋಣ ಅಂತಲೇ ಕಾಲ್ ಮಾಡಿದೆ. ನಾನು ರೆಡಿ ಇದ್ದೀವಿ, ಅಂಕಲ್ ಬಂದ ಮೇಲೆ ಕಾಲ್ ಮಾಡು, ಒಟ್ಟಿಗೆ ಹೋದರೆ ಆಯಿತು ಎಂದ. ಏಕಾಏಕಿ ಅತ್ತೆ ಮಗಳೆನ್ನುವ ಕಾರಣದಿಂದ ಏಕವಚನ ಬಂದಿತ್ತು. ಸ್ವರ್ಣ ಅದನ್ನೇನು ಹೆಚ್ಚಾಗಿ ಗಣನೆಗೆ ತೆಗೆದುಕೊಳ್ಳಿಲ್ಲ. ಸರಿ ತೇಜ, ಕಾಲ್ ಮಾಡ್ತೀನಿ, ಪ್ಯಾಕಿಂಗ್ ಮಾಡ್ಕೋತಿದ್ದೆ, ಬ್ಯುಸಿ ಇದ್ದೀನಿ, ಆಮೇಲೆ ಕಾಲ್ ಮಾಡ್ತೀನಿ ಎಂದು ಫೋನ್ ಇಟ್ಟಳು. ರಕ್ತನಾಳಗಳಲ್ಲಿ ರಕ್ತ ಹರಿಯುವಂತೆ ಎಲ್ಲೆಲ್ಲೋ ಹರಿಯುತ್ತಾ ಇದ್ರೂ ಕೊನೆಗೆ ಹೃದಯದ ಬಳಿ ಬರಲೇಬೇಕು. ಸಂಬಂಧಗಳು ಕೂಡ ಹಾಗೆ. ಎಲ್ಲೋ ಹುಟ್ಟಿ ಎಲ್ಲೋ ಬೆಳೆದ್ರೂ ಸಂಬಂಧಗಳ ಕೊಂಡಿ ಒಂದಲ್ಲ ಒಂದಿನ ಒಂದೆಡೆ ಸೇರಿಸುತ್ತೆ ಎಂದ್ಕೊಂಡ ತೇಜ. ಅಮ್ಮ ರೆಡಿನಾ? ಪ್ಯಾಕಿಂಗ್ ಮುಗೀತಾ ನಿಂದು ಅಂತ ಕೇಳ್ದ ತೇಜ. ಬರೀ ಗಾಯನ ನೋಡ್ಕೊಂಡು ಬರೋದಷ್ಟೇ ತಾನೇ? ನೀನು ಭಾರತಂಗೆ ಯಾವುದೇ ಸತ್ಯ ಹೇಳಿಲ್ಲ ತಾನೇ? ಅನುಮಾನದಿಂದ ಕೇಳಿದ್ರು ಜಯಶೀಲ. ಇನ್ನೂ ನಿನ್ನ ಮಗನ ಮೇಲೆ ನಿನಗೆ ನಂಬಿಕೆ ಇಲ್ವಾ? ಭಾರತನೇ ಕಾಲ್ ಮಾಡಿ ಕರೆದಿದ್ದಕ್ಕೆ ಹೋಗ್ತಾ ಇರೋದು. ನೀನು ಯೋಚನೆ ಮಾಡಬೇಡ, ಹೊರಡು ಎಂದ ತೇಜ. ಮತ್ತೆ ಹೇಳಿದ್ದನ್ನೇ ಹೇಳ್ತಿದ್ದೀನಿ ಅನ್ಕೋಬೇಡ. ನಿನ್ನ ಮಾವ ಹೇಗೋ ಎಲ್ಲ ಮರೆತು ಈಗ ಚೆನ್ನಾಗಿದ್ದಾನೆ. ಮತ್ತೆ ಹಳೆ ವಿಷಯಗಳನ್ನೆಲ್ಲ ಓಪನ್ ಆದರೆ ಅದಕ್ಕೆ ಮುಂದೆ ಮರ್ಯಾದೆ ಹೋಗುತ್ತೆ. ಕವಡೆ ಕಾಸಿನ ಮರ್ಯಾದೆ ಇರಲ್ಲ ನನಗೆ ಎನ್ನುವಾಗಲೇ ಕಣ್ತುಂಬಿಕೊಂಡರು ಜಯಶೀಲ. ಹಾಗೆಲ್ಲ ಏನೂ ಆಗಲ್ಲ, ಡೋಂಟ್ ವರಿ. ನಾರಾಯಣ ಅವರು ಆಗಲೇ ಬರ್ತಿದ್ದಾರಂತೆ. ಸ್ವರ್ಣಂಗೆ ಕಾಲ್ ಮಾಡಿದ್ದೆ, ಜೊತೆಲೇ ಹೋಗೋಣ, ಹೊರಡು ಎಂದ ತೇಜ. ಜೊತೆಲಾ ಎಂದ ಜಯಶೀಲರಿಗೆ ಹಣೆ ಚಚ್ಕೊಂಡು, ಅವ್ರ ಕಾರಲ್ಲೇ ಅವ್ರು ಬರ್ತಾರೆ, ನಮ್ಮ